ಶ್ರೀ ಫುಡ್ ಆ್ಯಂಡ್ ಕ್ರಿಯೇಷನ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅಂದ್ಕೊಳಕತ್ತೇನೆ ರೀ. ಇವತ್ತಿನ ದಿನ ನಾವು ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ಸ್ಪೆಷಲ್ ಏನಪ್ಪ ಅಂದ್ರೆ ಅದು ಹೀರೆಕಾಯಿ ಎಣ್ಗಾಯಿ ರೀ. ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆಗಂತೂ ಇದ್ರ ರುಚಿ ಅದ್ಭುತ ರೀ. ಹಂಗಾರೆ ಬರ್ರಿ ಬಾಯೊಳಗೆ ನೀರು ಬರೋ ಅಂತ ಹೀರೆಕಾಯಿ ಎಣ್ಗಾಯಿ ಮಾಡೋದು ಹೆಂಗೆ ಅಂತ ನೋಡೋಣ. ರೊಟ್ಟಿ ಜೊತೆಗಂತೂ ಇದು ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಈ ಹೀರೆಕಾಯಿ ಎಣ್ಗಾಯಿ ಮಾಡೋಕೆ ಮೊದಲು ಮಸಾಲ ತಯಾರು ಮಾಡ್ಕೊಳ್ಳೋಣ. ನಾನು ಗ್ಯಾಸಿ ಮೇಲೆ ಒಂದು ಕಡಾಯಿ ಇಟ್ಟೇನೆ. ಅದು ಬಿಸಿ ಆದಮೇಲೆ 3-4 ಸ್ಪೂನಷ್ಟು ಶೇಂಗಾ ಕಾಳು ಹಾಕೊಳಕತ್ತೇನೆ. ಈ ಶೇಂಗಾ ಕಾಳನ್ನ ಚಂದಂಗೆ ಹುರ್ಕೋಬೇಕ್ರಿ. ಲೋ ಫ್ಲೇಮ್ನಾಗ ಇಟ್ಕೊಂಡು ಈ ಶೇಂಗಾ ಕಾಳನ್ನ ಹುರ್ಕೊಳ್ರಿ. ನೋಡಿರಿ, ಈ ಶೇಂಗಾ ಕಾಳು ಹುರಿದ್ಮೇಲೆ ಇದಕ್ಕೆ ಎಳ್ಳು ಹಾಕೊಳಕತ್ತೇನೆ. ಒಂದು 3-4 ಸ್ಪೂನಷ್ಟು ಎಳ್ಳು ಹಾಕೊಳ್ರಿ. ನೋಡಿರಿ, ಹಿಂಗೆ ಚಟಪಟ ಅನ್ನೋವರೆಗೂ ಇದನ್ನು ಸಹ ಹುರಿರಿ. ಇದಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕೊಳಕತ್ತೇನೆ. ಭಾಳ ಏನು ಒಣ ಕೊಬ್ಬರಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಒಂದು 2-3 ಸ್ಪೂನಷ್ಟು ಒಣ ಕೊಬ್ಬರಿ. ನಂತರ ಅದನ್ನು ತಗೊಂಬಿಟ್ಟು ಇದಕ್ಕೆ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಕಾಳು ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳಕತ್ತೇನೆ. ಭಾಳ ಹೊತ್ಸಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಚಟಪಟ ಅಂತ ಸಿಡಿದ್ರೆ ಸಾಕ್ರಿ. ಆಮೇಲೆ ಇದಕ್ಕೆ ಒಂದು 2 ಗಡ್ಡಿಯಷ್ಟು ಬೆಳ್ಳುಳ್ಳಿನ ಹಾಕೊಳಕತ್ತೇನೆ. ಆಮೇಲೆ ಒಂದು 3 ಎಳೆಯಷ್ಟು ಕರಿಬೇವು, ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕೊಂಡನ್ರಿ. ಈ ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲರಿ, ಅದಕ್ಕಾಗಿ ಭಾಳ ಹಾಕೊಂಡನ್ರಿ. ನೀವು ಖಾರ ನೋಡ್ಕೊಂಡು ಹಾಕೊಳ್ರಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಂದಂಗೆ ಹುರ್ಕೋಬೇಕ್ರಿ. ನೋಡಿರಿ, ಇಷ್ಟು ಹುರಿದ್ರೆ ಸಾಕ್ರಿ. ತೆಗೆದಿಟ್ಕೊಳ್ಳೋಣ. ಆಮೇಲೆ ಈಗ ಹುರಿದಿಟ್ಕೊಂಡಿದ್ವಲ್ರಿ ಶೇಂಗಾ, ಎಳ್ಳು, ಕೊಬ್ಬರಿ ಮತ್ತು ಧನಿಯಾ, ಅದ್ರ ಜೊತೆಗೆ ಜೀರಿಗೆ ಹುರಿದಿಟ್ಕೊಂಡಿದ್ವಲ್ರಿ, ಅದನ್ನು ಈ ಥರ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಬರ್ಬೇಕ್ರಿ. ಭಾಳ ತರಿ ಮಾಡಬೇಡ್ರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವನ್ನ ನಾವು ಹುರಿದಿಟ್ಕೊಂಡಿದ್ವಲ್ರಿ, ಅವನ್ನೂ ಸಹ ಮಿಕ್ಸಿ ಮಾಡ್ಕೋಬೇಕ್ರಿ. ಅದಕ್ಕೆ ಜಾರಿಗೆ ಹಾಕೊಂಡನ್ರಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ಹಸಿ ಶುಂಠಿ, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡನ್ರಿ. ಇಷ್ಟು ಹಾಕೊಂಡ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿರಿ, ಹಿಂಗೆ ಮಿಕ್ಸಿ ಮಾಡ್ಕೊಂಬರ್ಬೇಕ್ರಿ. ಆಮೇಲೆ ಆ ಪುಡಿ ಜೊತೆಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ರಿ. ಇದಕ್ಕೆ 1 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೊಳಕತ್ತೇನೆ. ಆಮೇಲೆ 1 ಸ್ಪೂನಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಗುರಾಳ್ ಪುಡಿ ಹಾಕೊಳಕತ್ತೇನೆ. ಗುರಾಳ್ ಪುಡಿ ಹಾಕೋದ್ರಿಂದ ಈ ಪಲ್ಯ ಟೇಸ್ಟ್ ಜಾಸ್ತಿ ಆಕತ್ರಿ. ಆಮೇಲೆ ಒಂದು ಚಿಕ್ಕ ಸ್ಪೂನ್ನಾಗ ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನಷ್ಟು ಸಾಂಬಾರು ಪುಡಿ, ಆಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರಿ. ಇಷ್ಟು ಸಾಮಾನು ಹಾಕಿದ್ಮೇಲೆ ಚಂದಂಗೆ ಹಿಂಗೆ ಮಿಕ್ಸ್ ಮಾಡ್ಬೇಕ್ರಿ. ನೋಡಿರಿ, ಇಷ್ಟು ಮಿಕ್ಸ್ ಮಾಡಿದ್ಮೇಲೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಹೀರೆಕಾಯಿನ ಈ ಥರ ನಾನು ಸಿಪ್ಪಿ ತೆಗೆದು ಈ ಥರ ಕಟ್ ಮಾಡಿ ಇಡ್ಕೋಬೇಕ್ರಿ. ಈಗ ಇದ್ರೊಳಗೆ ಈ ಮಸಾಲ ತುಂಬನ್ರಿ. ನೋಡಿರಿ, ಅಗದಿ ಸುಲಭ ಐತ್ರಿ. ಹಿಂಗೆ ಮಸಾಲ ತುಂಬ್ಕೋಬೇಕ್ರಿ. ನಾನು ಇಲ್ಲಿ ಒಂದು 1/4 kg ಅಷ್ಟು ಹೀರೆಕಾಯಿ ತಗೊಂಡಿದ್ದೆ ರೀ. ನೋಡಿರಿ, ಹಿಂಗೆ ಅಗದಿ ಸುಲಭವಾಗಿ ಈ ಮಸಾಲ ತುಂಬೋದ್ರಿ. ಹಿಂಗೆ ಎಲ್ಲ ಕಟ್ ಮಾಡಿರೋ ಹೀರೆಕಾಯಿ ಒಳಗೆ ಹಿಂಗೆ ಮಸಾಲ ತುಂಬಿ ಇಡ್ಕೋಬೇಕ್ರಿ. ಆಮೇಲೆ ಇಲ್ಲಿ ಗ್ಯಾಸಿನ ಮೇಲೆ ಒಂದು ಕಡಾಯಿ ಇಟ್ಟೇನ್ರಿ. ಇದಕ್ಕೆ 3-4 ಸ್ಪೂನಷ್ಟು ಎಣ್ಣೆ ಹಾಕೋಬೇಕ್ರಿ. ಆಮೇಲೆ ಒಂದು ಸಣ್ಣ ಸ್ಪೂನ್ನಾಗ 1 ಸ್ಪೂನು ಸಾಸಿವೆ, 1 ಸ್ಪೂನ್ ಜೀರಿಗೆ, ಆಮೇಲೆ 1 ಸ್ಪೂನು ಸೋಂಪು ಕಾಳು ಹಾಕೊಂಡನ್ರಿ. ಇದಾದಮೇಲೆ ಒಂದು 2 ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡನ್ರಿ, ಘಮ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡನ್ರಿ. ಆಮೇಲೆ 2 ಎಳೆಯಷ್ಟು ಕರಿಬೇವು, ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೋಬೇಕ್ರಿ. ಇಷ್ಟು ಹಾಕೊಂಡ್ಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ನಾವು ಮಸಾಲ ತುಂಬಿಡ್ಕೊಂಡಿದ್ವಲ್ರಿ ಹೀರೆಕಾಯಿನ, ಆ ಮಸಾಲ ತುಂಬಿರೋ ಹೀರೆಕಾಯಿನ ಇದಕ್ಕೆ ಹಾಕೋಬೇಕ್ರಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಈರುಳ್ಳಿ ಜೊತೆಗೆ. ಈಗ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇಷ್ಟು ಹಾಕಿದ್ಮೇಲೆ ಒಂದ್ಸರಿ ಈ ಥರ ನೀಟಾಗಿ ಕೈ ಹಿಡ್ಕೊಂಬಿಟ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು 1 ನಿಮಿಷ ರೀ ಲಿಡ್ ಕ್ಲೋಸ್ ಮಾಡಿ ಇಡ್ರಿ. ಒಂದು ಸ್ವಲ್ಪ ಸಾಫ್ಟ್ ಆಗಿ ನೋಡಿ. 1 ನಿಮಿಷ ಆದಮೇಲೆ ತೆಗೀರಿ. ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಮಸಾಲ ಏನು ಉಳಿದಿತ್ತಲ್ರಿ, ಆ ಮಸಾಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಕ್ಕಿಡನ್ರಿ. ಆಗಾಗ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ತಾ 3-4 ನಿಮಿಷ ಬೇಯಿಸ್ಕೋಬೇಕು. ಮೊದಲು ಒಗ್ಗರಣೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೀರೆಕಾಯಿ ಸಾಫ್ಟ್ ಆದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ನೋಡಿರಿ, ಹಿಂಗೆ ಮಸಾಲ ಪುಡಿ ಹಾಕೊಂಡ್ಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಳ್ರಿ. ನೋಡಿರಿ, ಇದಕ್ಕೆ ಇನ್ನೊಂಚೂರು ನೀರು ಬೇಕು ಅನ್ನಿಸ್ತೈತಿ, ಅದಕ್ಕೆ ಇನ್ನೊಂಚೂರು ನೀರು ಹಾಕೊಳ್ರಿ. ನೋಡಿರಿ, 4-5 ನಿಮಿಷ ಬಿಟ್ಟರೆ ಸಾಕು.
ಈ ಹೀರಿಕಾಯಿ ಎಣ್ಗಾಯಿ ನೀಟಾಗಿ ಸಾಫ್ಟಾಗಿ ಬೆಂದತ್ರಿ. ನೋಡ್ರಿ, ಈ ಹೀರಿಕಾಯಿ ಎಣ್ಗಾಯಿ ಈಗ ರೆಡಿ ಆಗೈತ್ರಿ. ನೋಡಿದ್ರಲ್ರಿ, ಹೀರಿಕಾಯಿ ಎಣ್ಗಾಯಿ ಮಾಡೋದು ಎಷ್ಟು ಸುಲಭ ಅಂತಂದು. ಇದನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಜೊತೆ ಸವಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಸಿಗೋಣ್ರಿ. ಧನ್ಯವಾದಗಳು.